ರಾಮನಂತ ಆಡಳಿತ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ನಮ್ಮ ಆಡಳಿತ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇದರೊಳಗೆಲ್ಲನೂ ರಾಮ ಯಾವುದನ್ನೂ ಒಂದು ತಪ್ಪು ಕೆಲಸ ಮಾಡೋದೇ ಇಲ್ಲ. ಬಹಳ ಹಿಂದೆ ಹೋಗಿದ್ದೆ ಒಂದ್ಸಲ. ಭಾರತದ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ರಾಮನಂತ ಆಡಳಿತ ಬರಬೇಕು. ರಾಮರಾಜ್ಯ ಅಂದ್ರೆ ಏನು? ನಿಮಗೆ ಒಂದು ಆಹ್ವಾನ ಬಂದಿದೆ ರಾಮ ಮಂದಿರ ನಿರ್ಮಾಣದ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ. ವಯಸ್ಸಾದವ್ರಿಗೆ ಕರೆಯೋದು ಅವ್ರಿಗೂ ಪ್ರಾಬ್ಲಮ್ ಇರುತ್ತಲ್ಲ, ಅವರೇನೆ ಅಯೋಧ್ಯೆಗೆ ಕರ್ಕೊಂಡು ಹೋದ್ರು. ಅದರಲ್ಲಿ ಕೆಲಸ ನಡೀತಾ ಇತ್ತು, ತುಂಬ ಡಸ್ಟು, ಒಂದು ಲಗ್ನ ಅಂತ ಇರುತ್ತೆ. ಅದು ರಾಮ ಸಂಪೂರ್ಣವಾಗಿ ಆದರ್ಶ ಪುರುಷ. ಅಯೋಧ್ಯೆ ಅನ್ನೋದು ಒಂದು ಹಳ್ಳಿ ಅಷ್ಟೇನೆ. ಹೊಸ ದೀಪಾವಳಿ ಹಬ್ಬವನ್ನೇ ನಾವೆಲ್ಲರೂ ಆಚರಣೆ ಮಾಡೋದ್ರಲ್ಲಿ ನಾವು ಸಹ ಭಾಗ್ಯ ಆಗೋಣ ಅಂತ ನಮ್ಮ ನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ತೆ. ನಮ್ಮ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ 4 ವರ್ಷದ ಸುದೀರ್ಘ ಅವಧಿಯಲ್ಲಿ ಇವತ್ತು ವಿಶೇಷವಾದಂತಹ ಒಬ್ಬ ವ್ಯಕ್ತಿಯನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಗುತ್ತೆ. ಈ ಒಂದು ಇಂಟರ್ವ್ಯೂ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದರೆ, ನಮಗೆಲ್ರಿಗೂ ಗೊತ್ತಿರೋ ಅಂತಹ ಸರಸ್ವತಿ ಪುತ್ರ ಅನ್ನುವ ಹೆಸರನ್ನು ಮತ್ತು ಪದ್ಮಭೂಷಣ, ಪದ್ಮಶ್ರೀ, ಇನ್ನು ಹಲವಾರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಪ್ರಶಸ್ತಿಯನ್ನು ತಗೊಂಡಂಥ ನಮ್ಮೆಲ್ಲರ ಪ್ರೀತಿಯ ಎಸ್.ಎಲ್. ಭೈರಪ್ಪ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ತುಂಬ ವಿಶೇಷವಾಗಿ ಇವತ್ತು ಇವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬರೋಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ನಮಗೆಲ್ರಿಗೂ ಗೊತ್ತಿದೆ, ಇಡೀ ವಿಶ್ವವೇ ತುಂಬ ಬೆರಗಾಗಿ ನೋಡ್ತಾ ಇರ್ತಕ್ಕಂಥ, ಇಡೀ ಭಾರತ ಕಾತುರದಿಂದ ಕೂರುತ್ತಾ ಇರ್ತಕ್ಕಂಥ ರಾಮ ಮಂದಿರದ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವೇ ದಿನಗಳಿದೆ. ಇನ್ನು 3 ದಿನ ಬಾಕಿ ಇದೆ. ಇಂಥ ಒಂದು ಸುಸಂದರ್ಭದಲ್ಲಿ ಸರ್ಗೆ ಆಹ್ವಾನ ಬಂದಿದೆ. ಅವರ ಒಂದು ಖುಷಿ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಸರ್, ನಿಮಗೆ ಒಂದು ಆಹ್ವಾನ ಬಂದಿದೆ ರಾಮ ಮಂದಿರ ನಿರ್ಮಾಣದ ಒಂದು ಪ್ರಾಣ ಪ್ರತಿಷ್ಠಾಪನೆಗೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ನನಗೆ ಬಹಳ ಸಂತೋಷ ಆಯಿತು. ಆದರೆ ಅದು ಅವತ್ತು ಹೋಗೋದಕ್ಕೆ ನನಗೆ ಆಗ್ತಿರಲಿಲ್ಲ. ಅವರು ಆವಾಗಲೇ ಅದನ್ನು ಇನ್ವೈಟ್ ಮಾಡಿದವರು ಏನಾಯಿತು ಅಂತ ಅಂದರೆ, ನನಗೆ ಫೋನ್ ಮಾಡಿದ್ರು. ಆಮೇಲೆ ನಿಮಗೆ ಜೊತೆಗೆ ಯಾರು ಬೇಕಾ ಅಂತ ಹೇಳಿದ್ರು. ಅದಕ್ಕೆ ನಾನು ಹೌದು ಬೇಕು, ಜೊತೆಗೆ ಯಾರೋ ಇಲ್ಲದೆ ಇದ್ದರೆ ನನಗೆ ಬರೋಕ್ಕಾಗೋದಿಲ್ಲ, ನನಗೆ 94 ವರ್ಷ ಆಗಿದೆ ಅಂತ ಹೇಳಿದೆ. ಆಮೇಲೆ ಅವರು ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಮತ್ತವರು ನನ್ನ ಕರೀಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಇಷ್ಟು ವಯಸ್ಸಾದವ್ರಿಗೆ ಕರೆಯೋದು ಅವ್ರಿಗೂ ಪ್ರಾಬ್ಲಮ್ ಇರುತ್ತಲ್ಲ, ಅದಕ್ಕೋಸ್ಕರ ಅವರೇನೂ ಮಾಡಲೇ ಇಲ್ಲ. ಆಮೇಲೆ ನನಗೆ ಬೇರೆ ಒಂದು ಇನ್ವಿಟೇಷನ್ ಬಂತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಅಂತ ಒಂದು. ಅವರೇ ನನ್ನ ಟಿಕೆಟು, ನಾನು ಪ್ರಧಾನ ಗುರುದತ್ತು ಇಬ್ಬರು. ನನಗೆ ವಿಮಾನದಲ್ಲಿ ಹೋಗಬೇಕಾದ್ರೂ ಏರ್ಪೋರ್ಟಿನ ಇದೆಲ್ಲ ಇರುತ್ತಲ್ಲ, ಇಲ್ಲಿ ಹೋಗಿ ಅಲ್ಲಿ ಹೋಗಿ ಆ ಟೆಸ್ಟ್ ಇವೆಲ್ಲ ಇರುತ್ತಲ್ಲ, ಅದಕ್ಕೆ ಯಾರ್ಯಾರು ಒಬ್ಬರು ಬೇಕೇ ಹೊರತು ನನಗೆ ಒಬ್ಬರಿಗೆ ಮಾಡೋಕ್ಕಾಗಲ್ಲ. ಅವರು ಎಲ್ಲ ಜವಾಬ್ದಾರಿನೂ ರಿಸರ್ವ್ ಬ್ಯಾಂಕ್ನವ್ರು ಅವ್ರಿಗೆ ಹೇಳಿದರು. ಸೊ ನಾವು ಅದರಿಂದ ಹೋದವು ಅಲ್ಲಿಗೆ. ಹೋದ ಮೇಲೆ ಅಲ್ಲಿ ರಿಸರ್ವ್ ಬ್ಯಾಂಕಿಂದು ಇದೇ ಇತ್ತು, ಏನೋ ದೊಡ್ಡ ಒಂದು ಫಂಕ್ಷನ್ ಇತ್ತು, ಅದರಲ್ಲಿ ಭಾಗವಹಿಸಿದ್ವು. ಅದಾದ ಮೇಲೆ ಇದಕ್ಕೆ ಹೋದವು. ಇದನ್ನು ಅವರೇನೆ ಅಯೋಧ್ಯೆಗೆ ಕರ್ಕೊಂಡು ಹೋದರು. ಅದರಲ್ಲಿ ಸರಿ, ಅಲ್ಲಿ ಅಯೋಧ್ಯೆಗೆ ಕರ್ಕೊಂಡು ಹೋದ ಮೇಲೆ, ಅಯೋಧ್ಯೆ ಅನ್ನೋದು ಇತ್ತೀಚೆಗೆ ಒಂದು ಹಳ್ಳಿ ಅಷ್ಟೇ. ಆದರೆ ಇವಾಗ ಅದನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ. ಅಂದರೆ ಬೇಕಾದಷ್ಟು ಕಟ್ಟಡಗಳು ಅದು ಎಲ್ಲ ಮಾಡ್ತಾ ಇದ್ದಾರೆ. ಸರಿ, ಅಲ್ಲಿಗೆ ಹೋಗಿ ಅಲ್ಲಿಂದ ಅದು ಇದಕ್ಕೆ ಸುಮಾರು ಒಂದು 4 ಕಿಲೋಮೀಟರು ಇಲ್ಲಿಗೆ ದೇವಸ್ಥಾನಕ್ಕೂ ಈ ಅಯೋಧ್ಯೆ ಊರಿಗೂ ಒಂದು 4 ಕಿಲೋಮೀಟರು. ಸರಿ, ಅಲ್ಲಿಗೆ ಕರ್ಕೊಂಡು ಹೋದರು. ಸರಿ, ಅಲ್ಲೂ ಜನಗಳು ಇದ್ದರು, ಬೇಕಾದಷ್ಟು ಜನ ಇದ್ದರು. ಆದರೆ
ಅವ್ರನ್ನ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಮ್ಮಲ್ಲಿ ಪೊಲೀಸ್ನವರು ಇದ್ದರು, ಅವರು ನಮ್ಮನ್ನು ಒಳಗಡೆ ಕರ್ಕೊಂಡು ಹೋದರು. ಸುಮಾರೊಂದು 30 ಮೀಟರು 40 ಮೀಟರು ದೂರದಲ್ಲಿ ಇದ್ದು ಕೆಲಸ ನಡೀತಾ ಇತ್ತು. ತುಂಬ ಡಸ್ಟು ಮತ್ತು ಮಳೆ ಇದರಲ್ಲಿ ಕೊಚ್ಚೆ ಅವೆಲ್ಲ ಏನು ಇತ್ತು. ಅದರಿಂದ ಇನ್ನು ಹತ್ರಕ್ಕೆ ಹೋಗೋಕ್ಕೆ ನಮಗೆ ಆಗಲಿಲ್ಲ. ನಾವು ಅಲ್ಲಿಂದನೇ ಅದನ್ನೇ ನೋಡಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ನೂ ಇದು ಪೂರ್ತಿ ಕಟ್ಟಡ ಆಗಬೇಕಾದ್ರೆ ಇನ್ನೊಂದು 8-10 ಇದು 8-10 ತಿಂಗಳುಗಳೇ ಆಗಬಹುದು ಅಂತ ನನ್ನ ಅಂದಾಜು ಅಷ್ಟೇ. ಆದರೆ ಸದ್ಯದಲ್ಲಿ ಕಾರ್ಯಕ್ರಮ ಇದು 22ನೇ ತಾರೀಕು ಆಗುತ್ತಲ್ಲ, ಅದಕ್ಕೊಂದು ಒಂದು ಲಗ್ನ ಅಂತ ಇರುತ್ತೆ. ಅದು ಈಗ ಮಾಡದೆ ಹೋದರೆ ಮತ್ತಿನ್ಯಾವಾಗಲೂ ಇನ್ನು 79 ತಿಂಗಳು ಆಮೇಲೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಇದನ್ನು ಕಾರ್ಯಕ್ರಮಗಳನ್ನು ಇದನ್ನು ಮಾಡ್ತಾ ಇದ್ದಾರೆ. ಅದ್ರ ಕೆಲಸ ಆಮೇಲೆಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು ಅವರು. ಹೋಗಿ ರಾಮ ಮಂದಿರವನ್ನ ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲವನ್ನ ಸ್ವಲ್ಪ ಮಟ್ಟಿಗೆ ನೋಡ್ಕೊಂಡು ಬಂದ್ರಲ್ಲ ಸರ್, ಈಗ ಏನ್ ಅನ್ಸುತ್ತೆ ನಿಮ್ಗೆ? ನೀವು ಈ ಹಿಂದೆ ಯಾವಾಗಾದ್ರೂ ಹೋಗಿದ್ರಾ? ಮುಂಚೆ ಈ ರಾಮ ಮಂದಿರ ಆಗಕ್ಕಿಂತ ಮುಂಚೆ ಒಂದು ಟೆಂಟ್ ಅಲ್ಲಿ ಇತ್ತು ಅಂತೆಲ್ಲ ಹೇಳ್ತಾ ಅಲ್ಲ, ಅವನ್ನೆಲ್ಲನೂ ಆಗ್ನಿಂದಲೂ ನ್ಯೂಸ್ ಪೇಪರ್ನೊಳಗೆ ಬರ್ತಲೇ ಇತ್ತಲ್ಲ. ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೆ, ನನಗೆ ಗೊತ್ತಿತ್ತು ಅದು. ನೀವೆಂದು ಪ್ರತ್ಯಕ್ಷವಾಗಿ ಹೋಗಿರ್ಲಿಲ್ಲ? ಇಲ್ಲ ಇಲ್ಲ, ಅಲ್ಲ ಬಹಳ ಹಿಂದೆ ಹೋಗಿದ್ದೆ ಒಂದ್ಸಲ, ಸುಮಾರು ಎಷ್ಟೋ 6-7 ವರ್ಷದ ಹಿಂದೆ ನಾನು ಇದಕ್ಕೆ ಹೋಗಿದ್ದೆ. ಅಲ್ಲಿಂದ ನಾನು ಅದು ನೋಡೋಕೆ ಹೋಗಿದ್ದೆ. ಆವಾಗ ಬರೀ ಕಲ್ಲಿನೊಳಗೆ ಇದಿರ್ತಾರ, ಒಂದು ಚೌಕವಾಗಿ ಮಾಡಿರ್ತಾರಲ್ಲ ಅಂಥದ್ರು ತುಂಬ ರಾಶಿ ಹಾಕಿದ್ರು, ಆ ಕೆಲಸ ಮಾಡ್ತಾಯಿದ್ರು ಅಷ್ಟೇ. ನಾನು ಅದನ್ನು ನೋಡಿದ್ದೆ. ಅದನ್ನು ನೋಡಿ ಒಂದು ದಕ್ಷಿಣೆ ಇದನ್ನು ಅಲ್ಲಿ ಡಬ್ಬಿ ಕಡೆಗೆ ಆಗಲೇ ಇಟ್ಟಿದ್ರು, ಅದೆಲ್ಲ ಹಾಕಿ ನಾನು ಬಂದಿದ್ದೆ. ಅದಲ್ಲದೆ ಅನಂತರದೊಳಗೆ ನಾನು ಹೋಗಿರಲಿಲ್ಲ. ಅದಾದ ನಂತರ ಈಗ ಮೊನ್ನೆ 10ನೇ ತಾರೀಕು ಹೋಗಿ ನೋಡ್ಕೊಂಡು ಬಂದೆ, ನೋಡಿದ್ದಷ್ಟೇ. ತುಂಬಾ ಖುಷಿ ಆಯ್ತು ಸರ್. ಈಗ ಏನ್ ಅನ್ಸುತ್ತೆ ನಿಮಗೆ ರಾಮ ಮಂದಿರದ ಒಂದು ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ನಿಮಗೆ ಏನ್ ಅನ್ಸುತ್ತೆ? ಭವ್ಯವಾದ ರಾಮ ಮಂದಿರ ಇಡೀ ಭಾರತಕ್ಕೆ ಯಾವ ರೀತಿಯಾಗಿ ರಾಮ ಇಡೀ ಭಾರತಕ್ಕೆ ಎಲ್ಲರಿಗೂ ಆದರ್ಶವಾದ ಒಬ್ಬ ವ್ಯಕ್ತಿ, ಅವರ ಒಂದು ಮಂದಿರ ಆಗೋದ್ರಲ್ಲಿ ಎಷ್ಟು ಸಂತೋಷ ನಿಮಗೆ ಕಾಣ್ತಾ ಇದೆ? ಎಷ್ಟು ನಿಜವಾಗ್ಲೂ ಒಂದೇನಂತಂದ್ರೆ ನೋಡಿ, ರಾಮ ಆದರ್ಶ ಪುರುಷ. ಇದು ವಾಲ್ಮೀಕಿ ಅದು ಬರೋದು ತ್ರೇತಾಯುಗದಲ್ಲೇ. ತ್ರೇತಾಯುಗ ಕಳೆದ ಮೇಲೆ ದ್ವಾಪರ ಯುಗ ಬರುತ್ತೆ. ಅದು ಅಲ್ಲಿ ಇದು ಬರುತ್ತೆ, ಪಾಂಡವರು ಇದು ಎಲ್ಲನೂ ಕೃಷ್ಣ ಅದೆಲ್ಲ ಅಲ್ಲಿ ಬರುತ್ತೆ ಅಷ್ಟೇ. ರಾಮ ಸಂಪೂರ್ಣವಾಗಿ ಆದರ್ಶ ಪುರುಷ. ಕೃಷ್ಣ ಕೃಷ್ಣ ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಆದರೆ ಅವನು ಡಿಪ್ಲೊಮಸಿ ಯುದ್ಧದಲ್ಲಿ ಬೇರೆಯಲ್ಲಿ ಎಲ್ಲನೂ ಮಾಡಿದ್ದಾನೆ ಕೃಷ್ಣ. ಆ ವ್ಯತ್ಯಾಸವೇ ಬೇರೆ ಇದೆ. ರಾಮ ಏನು ಮಾಡ್ತಾರೆ, ರಾಮ ಯಾವುದನ್ನೂ ಒಂದು ತಪ್ಪು ಕೆಲಸ ಮಾಡೋದೇ ಇಲ್ಲ. ಅದಕ್ಕೋಸ್ಕರವಾಗಿ ರಾಮನ್ನ ಒಂದು ಇದು ಅಂತ ಮಾಡ್ತಾರಲ್ಲ, ಎಂಥದ್ದು ಒಂದು ಮಾದರಿ ಅಂತ ಮಾಡ್ತಾರಲ್ಲ, ಅದಕ್ಕೆ ರಾಮನ್ನ ಮಾದರಿ ಅಂತ ಎಲ್ಲ ಕನ್ಸಿಡರ್ ಮಾಡೋದು. ಈಗ ಒಟ್ಟಾರೆಯಾಗಿ ಈ ಒಂದು ಕರ್ನಾಟಕದ ಜನತೆಗೆ ಮತ್ತೆ ಭಾರತದ ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಒಟ್ಟಾರೆಯಾಗಿ ಭಾರತದ ಜನತೆ ಮತ್ತು ಕರ್ನಾಟಕದ ಜನತೆಗೆ 22ನೇ ತಾರೀಕು ಎಲ್ಲ ಮನೆಗಳಲ್ಲಿ ದೀಪವನ್ನು ಬೆಳಗ್ಲಿಕ್ಕೆ ಹೇಳಿದ್ದಾರೆ. ತುಂಬ ಇಡೀ ದೇಶಾದ್ಯಂತ ಒಂದು ದೀಪಾವಳಿ ಹಬ್ಬವನ್ನೇ ಆಚರಣೆ ಮಾಡುವಂತ ಸಂದರ್ಭ ಬಂದಿದೆ. ನೋಡಿ, ಪ್ರತಿಯೊಬ್ಬರು ಬಯಸೋದೇನು ಅಂತಂದ್ರೆ ರಾಮನಂತ ಆಡಳಿತ ಇರಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ನಮ್ಮ ಆಡಳಿತ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ, ಇದರೊಳಗೆಲ್ಲನೂ. ಅದೇ
ಸರಿ, ಅದಕ್ಕೋಸ್ಕರವಾಗಿ ಇದು ಹೋಗಬೇಕಪ್ಪ, ರಾಮನಂತ ಆಡಳಿತ ಬರಬೇಕು, ರಾಮರಾಜ್ಯ ಅಂದರೆ ಏನು ಅಂತ ಅನ್ನೋದು ಎಲ್ಲರ ಮನಸ್ಸಿನೊಳಗೂ ಬರುತ್ತೆ ಅಷ್ಟೇ. ಓಕೆ ಸರ್, ತುಂಬ ಖುಷಿ ಆಯಿತು. ರಾಮರಾಜ್ಯ ಭಾರತ ದೇಶಕ್ಕೆ ಅತ್ಯಂತ ಬೇಗ ಬರುತ್ತೆ ಅಂತ ನಾವಾದರೂ ಭಾವಿಸುತ್ತಾ, ಈ ಒಂದು ಅಯೋಧ್ಯೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ದಿನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯಲ್ಲಿ 5 ದೀಪಗಳನ್ನು ಬೆಳಗುವುದರ ಮೂಲಕ ಹೊಸ ದೀಪಾವಳಿ ಹಬ್ಬವನ್ನೇ ನಾವೆಲ್ಲರೂ ಆಚರಣೆ ಮಾಡೋದರಲ್ಲಿ ನಾವು ಸಹ ಭಾಗ್ಯ ಆಗೋಣ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಮತ್ತು ಅನುಮತಿ ಕೊಟ್ಟಂತಹ ಭೈರಪ್ಪ ಸರ್ ಅವರಿಗೂ ಮತ್ತು ಇವರನ್ನು ಬಂದು ಭೇಟಿ ಮಾಡೋದೇ ನನ್ನ ಪುಣ್ಯ. ಇವ್ರ ಜೊತೆಗೆ ಮಾತಾಡಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಒಂದೆರಡು ಮಾತಾಡಲಿಕ್ಕೆ ಅವರೊಟ್ಟಿಗೆ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ಹೀಗೆ ನೋಡ್ತಾ ಇರಿ. ಹೀಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಾಗಿ ನಮ್ಮ ನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಜೈ ಶ್ರೀರಾಮ್.